ಸಕ್ಕದಾಗಿದೆ ಗುರು. ಒಳ್ಳೆ ತೀರಾ ಹೆವಿ ಆಫ್ ರೋಡಿಂಗ್ ಹೊಡೆಯೋಕ್ಕಾಗಲ್ಲ, ಮೈನರ್ ಆಫ್ ರೋಡಿಂಗ್ ಕೂಡ ಆರಾಮಾಗಿ ಹೊಡಿಬೋದು ಇದರಲ್ಲಿ. ಸಕ್ಕದಾಗಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಝೂಮ್ 160cc ಫ್ರಮ್ ದಿ ಹೀರೋ. ಸೊ ಇದೊಂಥರ ಸೊಫೆಸ್ಟಿಕೇಟೆಡ್ ಅಡ್ವೆಂಚರ್ ಮ್ಯಾಕ್ಸಿ ಸ್ಕೂಟರ್ ಅಂತಲೇ ಕರಿಬೋದು. ಗಾಡಿ ಅಂತೂ ಏನು ಗುರು, ಯಾವುದು ನಂಗೆ ಒಂಥರ ಸ್ಕೂಟರ್ ಓಡಿಸ್ತಾ ಇದ್ದೀನಿ ಅಂತಲೇ ಫೀಲ್ ಆಗ್ತಾಯಿಲ್ಲ ನನಗೆ. ಯಾವುದೋ ಒಳ್ಳೆ ದೊಡ್ಡ ಗಾಡಿ ಓಡಿಸ್ತಾರ ಥರ ಫೀಲ್ ಆಗ್ತಾ ಇದೆ. ನೈಸ್. ಸೊ ಈ ಗಾಡಿ ಬಂದ್ಬಿಟ್ಟು 160cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಈ ಗಾಡೀಲಿ. ಅದು ಬಿಟ್ಟರೆ CVT ಟ್ರಾನ್ಸ್ಮಿಷನ್ ಬರುತ್ತೆ, ಎಲ್ಲ ಸ್ಕೂಟ್ರಲ್ಲಿ ಬರೋ ಥರ ಇದೆ. ಮೀನ್ಸ್ ಲೈಕ್ ಬೆಲ್ಟ್ ಡ್ರಿವನ್ ಟ್ರಾನ್ಸ್ಮಿಷನ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಪವರ್ ಬಂದ್ಬಿಟ್ಟು 14.5 bhp ಆ್ಯಂಡ್ 14 Nm ಆಫ್ ಟಾರ್ಕ್ ಬರುತ್ತೆ ಗಾಡೀಲಿ. ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಏರಾಕ್ಸ್ 155 ಏನಿದೆ, ಸೊ ಅದ್ರದ್ದು ಸಿಮಿಲರ್ ಫಿಗರ್ಸೇ ಬಂದ್ಬಿಡುತ್ತೆ ನಿಮಗೆ. ಬಟ್ ಏರಾಕ್ಸ್ ಬಂದ್ಬಿಟ್ಟು ಸ್ವಲ್ಪ ಪೀಕ್ ಪವರ್ ಜಾಸ್ತಿ ಇದೆ ಅದರಲ್ಲಿ. ಅವರನ್ನು ಚೆನ್ನಾಗಿದೆ. ಸಕ್ಕದಾಗ ನುಗ್ಗಾಡಿಸ್ಬೋದು ಗ್ರೋ. ಬ್ರೇಕಿಂಗು ಸಕ್ಕದಾಗಿದೆ, ನಾಟ್ ಬ್ಯಾಡ್. ಸೊ ಗಾಡಿ ಬಂದ್ಬಿಟ್ಟು ಲೈಟ್ ವೆಯ್ಟೇ ಇದೆ. ಸೊ ಅರೌಂಡ್ 142 kilos ಏನೋ ವೆಯ್ಟ್ ಬರುತ್ತೆ ಗಾಡಿದು. ಆ್ಯಂಡ್ ಆಲ್ಸೋ 7 liters ಆಫ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಆನ್ ಆ್ಯನ್ ಆವ್ರೇಜ್ ಅಂತ ಅಂದ್ಕೊಂಡ್ರು 35ರಿಂದ 40 ಅಂತ ಹೇಳ್ತಾರೆ. ಸೊ ನೀವು ಸಿಟಿಲೆಲ್ಲ ಹಿಂಗೆ ನಿಧಾನಕ್ಕೆ ಓಡಿಸ್ಕೊಂಡ್ರೆ ಒಂದು 35 ಬರ್ಬೋದು. ಹೈವೇಲೆಲ್ಲ ಇಟಾಡಿಸ್ತೀರಾ ಅಂತ ಅಂದರೆ ಒಂದು 30-35 ಒಳಗಡೆನೆ. ಏನು ಸೀಟ್ ಅಂತೂ ಏನು ಕಂಫರ್ಟಬಲ್ ಆಗಿದೆ ಗುರು, ವಾವ್. ಸೊ ಇದಕ್ಕಿರೋ ಕಾಂಪಿಟೇಷನ್ ಅಂತ ಅಂದರೆ ಒಂದು ಯಮಹಾ ಏರಾಕ್ಸ್ ಇದೆ. ಸೊ ಅದು ಬಿಟ್ಟರೆ ಆಪ್ರಿಲಿಯಾ SR 160 ಇದೆ. ಅದು ಬಿಟ್ಟರೆ ಬೇರೆ ಯಾವುದು ಕಾಂಪಿಟೇಷನೇ ಇಲ್ಲ ಗುರು. ಅದು ಬಿಟ್ಟರೆ TVSನವರು ಎಂಟಾರ್ಕಲ್ಲಿ 150cc ಲಾಂಚ್ ಮಾಡಿದ್ದಾರೆ. ಸೊ ಆ ಗಾಡಿ ಗೊತ್ತಿಲ್ಲ ನನಗೆ ಹೆಂಗಿದೆ ಅಂತ, ಓಡಿಸಿಲ್ಲ ನಾನು. ಇದಂತೂ ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಈ ಗಾಡಿ ಆನ್ ರೋಡ್ ಬೆಲೆ ಬಂದ್ಬಿಟ್ಟು ಇವಾಗ 1,93,000 ಆಗುತ್ತೆ. ಸೊ ಈಗ ಸಿನ್ಸ್ GST ಅದೆಲ್ಲ ಈಗ ಗಾಡಿ ಮೇಲೆ ಕಡಿಮೆ ಆಗ್ತಾ ಇದೆಯಲ್ಲ, ಈಗ 350cc ಬಿಲೋ ಗಾಡಿಗಳಿಗೆಲ್ಲ GST ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಅದೇ ಹೇಳಿದ್ದು ನಂಗೆ ಶೋರೂಮಲ್ಲಿ, ಸರ್ ಇವಾಗ ಬೇಕಾದ್ರೆ ನೀವು ಗಾಡಿ ಬುಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ವೀಕ್ ಬಿಟ್ಟು ಡೆಲಿವರಿ ತೊಗೊಳ್ಳಿ, ಆಲ್ಮೋಸ್ಟ್ ನಿಮಗೆ 18,000 ರೂಪಾಯಿ ಕಡಿಮೆ ಆಗುತ್ತೆ ಗುರು ಈ ಗಾಡೀಲಿ. ಒಳ್ಳೆ ಭರ್ಜರಿ ಇದಲ್ವಾ, ಆಫರ್ ಅಲ್ವಾ. ಏನು ಗುರು 80 ಅಲ್ಲ, ಹೆಂಗೆ ಸ್ಪೀಡ್ ತೊಗೊತಾ ಇದೆ ನೋಡಿ ಫ್ರೆಂಡ್ಸ್, ಕ್ರೇಜಿ. ಮಾತಾಡೋಂಗಿಲ್ಲ ಬಿಡಿ ಪವರ್ ಅಂತೂ. ನೈಸ್, ಸಕ್ಕತ್ತಾಗಿದೆ ಪವರ್. ಆರಾಮಾಗಿ ಸಿಟಿಲೂ ನುಗ್ಸಾಡ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಈ ಸ್ವಿಚ್ ಏನಿದೆ I3S ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಐಡಲ್ ಸ್ಟಾರ್ಟ್ ಸ್ಟಾಪ್ ಅಸಿಸ್ಟ್ ಅಂತ ಕರೀತಾರೆ. ಸೊ ನೀವು ಸಿಗ್ನಲಲ್ಲಿ ಏನಾದರೂ ನೀವು ಗಾಡಿ ಆಫ್ ಮಾಡೋದೇ ಬೇಡ ನೀವು. ಸೊ ಅದಾಗದೇ ಆಫ್ ಆಗುತ್ತೆ. ಇದೊಂಥರ ಫ್ಯೂಯಲ್ ಸೇವಿಂಗ್ ಫೀಚರ್ ಇದು, ಎಲ್ಲ ಗಾಡಿಲೂ ಬರುತ್ತೆ. ಒಂದೊಂದು ಗಾಡೀಲಿ ಆಟೋ ಸ್ಟಾರ್ಟ್ ಸ್ಟಾಪ್ ಅಂತ ಕರೀತಾರೆ, ಇದರಲ್ಲಿ I3S ಅಂತ ಕರೀತಾರೆ ಹಾಗೆ. ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ವೈಸರ್ ಕೂಡ ಬರುತ್ತೆ. ನೀವು ವೈಸರ್ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಬೋದು ನೀವು. ಸೊ ವಿಂಡ್ ಬ್ಲಾಸ್ಟ್ ಏನಾರು ಇತ್ತು ಅಂತಂದರೆ. ಸೊ ಲಾಂಗಲ್ಲಂತೂ ಕುತ್ಕೊಳಕ್ಕೆ ಪಾಸ್ಚರ್ ನೋಡಿ ಹೆಂಗಿದೆ, ಒಳ್ಳೆ ಕಂಫರ್ಟಬಲ್ ಆಗಿ ಲಾಂಗ್ ಟೂರಿಂಗ್ ಮಾಡ್ಬೋದು ಗುರು. ಟೂರಿಂಗಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ನಾನು ಈ ಗಾಡಿನ. ಹಿಂಗೆ ಆರಾಮಾಗಿ ಕುತ್ಕೊಂಡು ಕಾಲು ನೋವು ಬರಲ್ಲ, ಏನೂ ಇರಲ್ಲ. ಒಂದು ಸ್ವಲ್ಪ ಆಫ್ ರೋಡಿಂಗ್ ತೊಗೊಂಡೋಣ ಹೆಂಗಿದೆ ಅಂತ ಬನ್ನಿ. ಹೆವಿ ಗ್ಯಾಪ್ ಆಗೋಯ್ತದು. ಸಸ್ಪೆನ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಫುಲ್ ಹಂಪಲ್ಲ, ಫುಲ್ ಹಳ್ಳದಿಂದ ನಮ್ಮ ಬ್ರೇಕ್ ಹಿಡಿತಾ ಇಲ್ಲ, ಹಂಗೆ ಆಗಿರಿಸ್ತಾ ಇದ್ದೀನಿ. ಒಳ್ಳೆ ಸಕ್ಕತ್ತಾಗಿದೆ, ಸ್ಮೂತಾಗಿದೆ ಸಸ್ಪೆನ್ಷನ್ನು. ಆ್ಯಕ್ಚುಲಿ ಈ ಹೀರೋದವರು ಈ ಗಾಡಿನ ಆ್ಯಕ್ಚುಲಿ 2 ವರ್ಷದಿಂದನೇ ಶೋಕೇಸ್ ಮಾಡಿದರು. ಎಕ್ಸ್ಪಲ್ಸ್ 210 ಜೊತೆ ಮತ್ತು ಇದು ಮತ್ತು ಎಕ್ಸ್ಟ್ರೀಮ್ 250R ಅದ್ರ ಜೊತೆ ಎಲ್ಲ ಶೋಕೇಸ್ ಮಾಡಿದರು.
ಇದೊಂಥರ ಅಡ್ವೆಂಚರ್ ಮ್ಯಾಕ್ಸಿ ಸ್ಕೂಟ್ರ್ ಥರನೇ ಬಿಟ್ಟಿರೋದಲ್ವಾ. ಓ ಸಕ್ಕದಾಗಿದೆ ಗುರು. ಒಳ್ಳೆ ತೀರಾ ಹೆವಿ ಆಫ್ ರೋಡಿಂಗ್ ಹೊಡಿಯೋಕ್ಕಾಗಲ್ಲ, ಮೈನರ್ ಆಫ್ ರೋಡಿಂಗ್ ಕೂಡ ಆರಾಮಾಗಿ ಹೊಡಿಬೋದು ಇದರಲ್ಲಿ. ಸಕ್ಕದಾಗಿದೆ. ಆದರೆ 14 ಇಂಚ್ ವೀಲ್ ಕೊಟ್ಟಿದ್ದಾರಲ್ಲ, ಸೊ ಅದು ನಿಮಗೆ ಇಟ್ ವಿಲ್ ಅಡಾಪ್ಟ್ ಟು ದ ಸಿಚುವೇಶನ್. ಹೆಂಗೆ ಹೋಗ್ತಾ ಇದ್ದೀನಿ ನೋಡಿ, ಒಳ್ಳೆ ಎಕ್ಸ್ಪಲ್ಸ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ ಗಾಡಿನ. ಸಕ್ಕದಾಗಿದೆ. ಗುಡ್ ಜಾಬ್ ಡನ್ ಬೈ ಹೀರೋ. ಒಳ್ಳೆ ಸ್ಟೆಬಿಲಿಟಿ ಇದೆ ಗುರು. ನೋಡಿ ನಾನು ಆರಾಮಾಗಿ ಎಷ್ಟು ಇದಾಗಿ ಇಟಾಡಿಸ್ತಾ ಇದ್ದೀನಿ, ಏನು ಫೀಲ್ ಆಗ್ತಾಯಿಲ್ಲ ಗಾಡಿ. ಸರಿಯಾಗಿ ಇಟಾಡಿಸ್ಬೋದು ಆಫ್ ರೋಡಿಂಗ್ ಅಂತೂ. ಬ್ರೇಕಿಂಗ್ ಸೂಪರ್. ನೋಡ್ಬೋದು ಫ್ರಂಟ್ ಟು ಬ್ಯಾಕ್ ಎರಡು MRF ಟೈರ್ ಕೊಟ್ಟಿದ್ದಾರೆ. ಒಂದು ರೇಂಜಿಗೆ ಆಫ್ ರೋಡಿಂಗು ಮಾಡ್ಬೋದು ಈ ಟೈರಲ್ಲಿ. ಹಿಂದ್ಗಡೆ ನೋಡಬೇಕು, 2 ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬೂಟ್ ಹೆಂಗಪ್ಪ ಅನ್ಲಾಕ್ ಮಾಡೋದು? ಕೀ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಇವಾಗ ಬೂಟ್ ಸ್ಪೇಸು ಹೆಂಗೆ ಅನ್ಲಾಕ್ ಮಾಡೋದು ಗೊತ್ತಾಗ್ತಲ್ವಲ್ಲ. ಅನ್ಲಾಕ್ ಆಯಿತು ನೋಡಿ. ಅರೌಂಡ್ 24 ಲೀಟರ್ಸ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಒಂದು ಫುಲ್ ಫೇಸ್ ಹೆಲ್ಮೆಟ್ ಆರಾಮಾಗಿಡ್ಬೋದು. ಲೈಟ್ ಕೂಡ ಕೊಟ್ಟಿದ್ದಾರೆ. ಸೀಟ್ ಅಂತೂ ಒಳ್ಳೆ ಕಂಫರ್ಟಬಲ್ ಆಗಿದೆ ಗುರು, ಮಾತಾಡೋಂಗಿಲ್ಲ. ನೋಡಿ ಹೆಂಗೆ ಮಾಡಿದ್ದಾರೆ ಗಾಡಿ. ಮುಂದ್ಗಡೆ ಬೀಕ್ ಕೊಟ್ಟಿದ್ದಾರೆ, ಒಂಥರ ಆಫ್ ರೋಡಿಂಗ್ ಲುಕ್ ಥರ ಇರಲಿ ಅಂತ ಅಂದ್ಬಿಟ್ಟು. ಫ್ರಂಟ್ ನೋಡಿ 2 LED, ಫ್ರಂಟು LED, ಹಿಂದ್ಗಡೆನೂ LED ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಹಿಂದ್ಗಡೆ ಇಲ್ಲಿ ನೋಡಿ ಝೂಮ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಝೂಮ್ 160cc ಅಂತ ಅಂದ್ಬಿಟ್ಟು. ಸೊ ನಿಮಗೆ ಫ್ಯೂಯಲ್ ಲಿಡ್ ಇಲ್ಲಿ ಬರುತ್ತೆ, ಇದನ್ನು ಓಪನ್ ಮಾಡ್ಕೊಂಡು ನೀವು ಫ್ಯೂಯಲ್ ಹಾಕೊಬೋದು. ಸೊ E20 ಫ್ಯೂಯಲ್ ಕಂಪ್ಲೈಂಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಮೋಸ್ಟ್ಲಿ ಚಾರ್ಜಿಂಗ್ ಪೋರ್ಟ್ ಅನಿಸುತ್ತೆ. ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಕೀಲೆಸ್ ಎಂಟ್ರಿ ಕೊಟ್ಬಿಡೋಂಗ್ರು. ಸ್ಟಾರ್ಟ್ ಆಯಿತು. ಇದು ಲೈಟ್ ಬಂತು ಅಂತಂದರೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇವಾಗ ಸ್ಟಾರ್ಟ್ ಆಯಿತು ಅಂತ. ಸೊ ಇವಾಗ ಬಟನ್ ಆನ್ ಮಾಡ್ಬೋದು. ಸ್ಟಾರ್ಟ್ ಆಯಿತು. ಸೊ ನಿಮಗೆ ರಿಫೈನ್ಮೆಂಟ್ ವೈಸ್ ಕೇಳಿದ್ರೆ ನಿಮಗೆ ಯಮಹಾ ಏರಾಕ್ಸ್ಗೂ ಮತ್ತು ಝೂಮ್ 160ಗೂ ರಿಫೈನ್ಮೆಂಟ್ ಕೇಳಿದ್ರೆ ಸ್ವಲ್ಪ ಮಾರ್ಜಿನಲ್ಲಿ ರಿಫೈನ್ಮೆಂಟು ಏರಾಕ್ಸಲ್ಲಿ ಚೆನ್ನಾಗಿದೆ. ಬಿಕಾಸ್ ಅದು ಬಂದುಬಿಟ್ಟು ಯಮಹಾ R15 ಏನು ಇಂಜಿನ್ ಇದೆ ಅದರದ್ದೇ ಕೂರಿಸ್ಬಿಟ್ಟಿದ್ದಾರೆ ಅದಕ್ಕೆ. ಬಟ್ ಇದು ರಿಫೈನ್ಡ್ ಆಗಿಲ್ಲ ಅಂತಲ್ಲ. ಕಂಪೇರ್ ಟು ಏರಾಕ್ಸ್ ರಿಫೈನ್ಮೆಂಟ್ ಸ್ವಲ್ಪ ಕಡಿಮೆ ಇದೆ. ಬಟ್ ನೋ ಪ್ರಾಬ್ಲಮ್, ಹೈವೇಲೆಲ್ಲ ನಿಮ್ಗೆ ಆರಾಮಾಗಿ ಇಟಾಡಿಸ್ಬೋದು ಗುರು. ನಿಮಗೆಲ್ಲ 3 ಡಿಜಿಟ್ ಸ್ಪೀಡ್ ಅಲ್ಲ, ನೀವು ಆರಾಮಾಗಿ 100 ಅಲ್ಲ ಆರಾಮಾಗಿ ಕ್ರೂಸ್ ಮಾಡ್ಬೋದು ಇದರಲ್ಲಿ ಹೈವೇಲೆಲ್ಲ. ಏನು ಪ್ರಾಬ್ಲಮೇ ಇಲ್ಲ ಅಂದ್ಕೊಂಬಿಡಿ. ನೀವು ಆರಾಮಾಗಿ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೂ ಆರಾಮಾಗಿ ತೊಗೊಂಡು ಹೋಗ್ಬೋದು. ಆರಾಮಾಗಿ ನೀವು ಫ್ಯಾಮಿಲಿ ಕರ್ಕೊಂಡು ಕೂರ್ಸ್ಕೊಂಡು ಓಡಾಡ್ತೀರಾ, ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್ ಹಿಂದೆ ಕೂರ್ಸ್ಕೊಂಡು ಓಡಾಡ್ತೀರಾ. ಒಳ್ಳೆ ಸಕ್ಕತ್ತಾಗಿ ಸ್ಪೇಸ್ ಇದೆ, ಒಳ್ಳೆ ಕಂಫರ್ಟ್ ಇದೆ. ನೀವು ಎಷ್ಟು ದೂರ ಕೂತ್ಕೊಂಡು ಓಡಿಸಿದ್ರು ನಿಮಗೆ ಓಡಿಸೋರ್ಗೂ ಆ್ಯಕ್ಚುಲಿ ಏನು ಪೈನ್ ಆಗಲ್ಲ, ಅಥವಾ ಹಿಂದೆ ಕೂತಿರೋರ್ಗೂ ಏನು ಪೈನ್ ಆಗಲ್ಲ. ಅಷ್ಟು ಕಂಫರ್ಟಬಲ್ ಆಗಿದೆ ಗುರು ಸೀಟಂತೂ. ಏನು ಆರಾಮಾಗಿ 88, 90 ನೋಡಿ ಹೆಂಗೆ ಎಷ್ಟು ಬೇಗ ಟಚ್ ಆಗ್ತಾ ಇದೆ. ಇನ್ನೇನು ಸಿಟಿಲಿ ಇದ್ದಕ್ಕಿಂತ ಪವರ್ ಬೇಕಾಗುರು, ಬೇಜಾನಾಗೋಯ್ತಿದೆ. ಆರಾಮಾಗಿ ಹಿಂಗೆ ಗ್ಯಾಪ್ ಹಾಕ್ಕೊಂಡು ಹೋಗ್ಬೋದು, ಏನು ತಲೆನೇ ಕೆಡಿಸ್ಕೊಳಂಗಿಲ್ಲ. ಇರೋ ಬ್ಯಾಡ್ಜಿಂಗ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ನಿಮಗೆ ಬ್ಲೂಟೂತ್ ಬರುತ್ತೆ ನಿಮಗೆ, ಆ್ಯಂಡ್ ಆಲ್ಸೋ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಕ್ಚುಲಿ ಮುಂದೆ ಫ್ಲೋರ್ ಬೋರ್ಡ್ ಸ್ಪೇಸ್ ಇಲ್ಲ ಆ್ಯಕ್ಚುಲಿ ಇಲ್ಲೇನು ನೀವು ಲಗೇಜ್ ಇಟ್ಕೊಳಕ್ಕಾಗಲ್ಲ. ಚಿಕ್ಕ ಮಕ್ಳು ಏನಾರು ಇದ್ದರೆ ಅವ್ರನ್ನ ಕೂರ್ಸ್ಕೊಳಕ್ಕೂ ಆಗಲ್ಲ. ಸೀಟ್ ಮೇಲೆ ಕೂರ್ಸ್ಕೊಬೋದು, ಇಲ್ಲ ಹಿಂಗೆ ನಿಲ್ಸ್ಕೊಂಡು ಹಿಂಗೆ ಇದನ್ನು ಇಟ್ಕೊಂಡು ನೀವು ನಿಮ್ಮ ಚಿಕ್ಕ ಮಕ್ಳನ್ನ ಏನಾರು ಇದ್ದರೆ ಕರ್ಕೊಂಡು ಹೋಗ್ಬೋದು.
ಇದೆ ಇದು ಎಗರಿಸ್ತೀನಿ, ಏನು ಫೀಲ್ ಆಗ್ತಲ್ಲ ನೋಡಿ. ಏನು ಹೋಗ್ತಾ ಇದೆ ನೋಡಿ ಸ್ಪೀಡ್ ಆರಾಮಾಗಿ. ಒಳ್ಳೆ ಮಜಾ ಇದೆ ಗುರು ಗಾಡಿ ಓಡಿಸೋದಕ್ಕೆ ಸೀರಿಯಸ್ ಆಗಿ. ಏನು ಅದಕ್ಕೆ ದೇಶಕ್ಕೆ ದಡ್ಕನ್ ಅಂತ ಕರೆಯೋದು ನಮ್ಮ ಹೀರೋ ಹೊಂಡಾನ. ಹೀರೋ ಹೊಂಡಾ ಅಲ್ಲ, ಸಾರಿ, ಹೀರೋ ಮೋಟರ್ ಕಾರ್ಪ್ ಇವಾಗ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಸ್ಮಾಲ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಹೀರೋ ಝೂಮ್ 160. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಆಲ್ಸೋ ನೀವೇನಾದ್ರು ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇವಾಗ ಬುಕ್ ಮಾಡ್ಕೊಳ್ಳಿ. ಸೊ 1 ತಿಂಗಳು ಇಲ್ಲ ಮೋರ್ ದೆನ್ 10 ಡೇಸ್ ಆದಮೇಲೆ ಈಗ GST ಎಲ್ಲ ಕಡಿಮೆ ಆಗುತ್ತಲ್ಲ ಗಾಡಿದು. ಈಗ ಎಲ್ಲ 28% ಇದ್ದಿದ್ದೆಲ್ಲ 18% ಏನೋ ಮಾಡ್ತಾಯಿದ್ದಾರೆ. ಸೊ ನಿಮ್ಗೆ ಒಳ್ಳೆ ಅಡ್ವಾಂಟೇಜೇ ನಿಮಗೆ. ಆರಾಮಾಗಿ ನೀವು ಒಂದು ಕ್ಲೋಸ್ ಟು 15,000-16,000 ಆರಾಮಾಗಿ ಉಳಿಸ್ಬೋದು ಗುರು ಗಾಡಿ ಮೇಲೆ. ಇದೆ ಅಂತಲ್ಲ, ನೀವು ಯಾವುದೇ 350cc ಕೆಳಗಡೆ ಯಾವುದೇ ಗಾಡಿ ತೊಗೊಂಡ್ರು ನೀವು ಆರಾಮಾಗಿ ಸೇವ್ ಮಾಡ್ಬೋದು ದುಡ್ಡನ್ನ, ಆರಾಮಾಗಿ ತೊಗೊಬೋದು ನೀವು. ಸೊ ನೀವೇನಾದ್ರು ಒಂದು ಒಳ್ಳೆ ಸ್ಕೂಟರು ನಿಮಗೆ ಲಾಂಗ್ ರೈಡ್ ಹೋಗೋದಕ್ಕೂ, ಇಲ್ಲ ನಿಮಗೆ ಸಿಟಿಲಿ ಓಡಾಡೋದಕ್ಕೂ, ಇಲ್ಲ ಕಾಲೇಜ್ಗೆ ಓಡಾಡೋಕ್ಕೆ, ಇಲ್ಲ ಮನೆ ಯೂಸ್ಗೆ, ಇಲ್ಲ ಆಫೀಸ್ಗೆ ಓಡಾಡೋಕ್ಕೆ ನಿಮ್ಗೇನಾದ್ರು ಒಂದು ಒಳ್ಳೆ ಗಾಡಿ ಬೇಕಂತಂದರೆ ಹೀರೋ ಝೂಮ್ನ ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ನೀವು. ಇಟ್ಸ್ ಒಳ್ಳೆ ವ್ಯಾಲ್ಯೂ ಫಾರ್ ಮನೀಸ್ ಗುರು, ಸೀರಿಯಸ್ ಆಗಿ. ಯಮಾ ಏರಾಕ್ಸ್ ಎಲ್ಲ ಆ್ಯಕ್ಚುಲಿ ಅದು ಇನ್ನೂ 2 ಲಕ್ಷದ ಮೇಲಿದೆ ಬಿಡಿ. ಅದೆಲ್ಲ ಪ್ರೈಸ್ ಕಂಪೇರ್ ಮಾಡೋಂಗಿಲ್ಲ ಏರಾಕ್ಸ್ಗೆ ಮತ್ತು ಆಪ್ರಿಲಿಯಾ SR 160ಗೆಲ್ಲ. ಸೊ ಇದು ಆರಾಮಾಗಿ ತೊಗೊಬೋದು ನೀವು. ಫ್ರಂಟು ಬ್ಯಾಕ್ ಎರಡು ABS ಬರುತ್ತೆ. ಫ್ರಂಟು ನೋಡಿ ಡಿಸ್ಕ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಮೋಸ್ಟ್ಲಿ ಡ್ರಮ್ಮೇ ಅನ್ಸುತ್ತೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಆರಾಮಾಗಿ ತೊಗೊಂಬೋಗ್ರು. ನನಗಂತೂ ಇಷ್ಟ ಆಗ್ಬಿಡೈತೆ ಸೀರಿಯಸ್ ಆಗಿ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ನಂದು ಯಮಾ ರೇಸರ್ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಆರಾಮಾಗಿ ತೊಗೊಂಬಿಡೋಣ ಅಂತ. ಆರಾಮಾಗಿ ಇನ್ನೇನು ಗುರು, ನಿಮ್ಗೆ ಏನಾದ್ರು ಬೇಜಾರಾಯ್ತಾ ಆರಾಮಾಗಿ ತೀರಾ ಹೆವಿ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ, ಮೈಲ್ಡ್ ಆಫ್ ರೋಡಿಂಗ್ ಎತ್ಕೊಂಡು ಹೋಗ್ಬೋದು ನೀವು ಇದರಲ್ಲಿ. ನಿಮಗೇನು ಫೀಲ್ ಆಗಲ್ಲ. ಸಸ್ಪೆನ್ಷನ್ ಅದೇ ಥರ ಕೊಟ್ಟಿದ್ದಾರೆ ಹಿಂದ್ಗಡೆ. ನೀವು ಡಬಲ್ಸ್ ಕೂರಿಸ್ಕೊಂಡು ಆಫ್ ರೋಡಿಂಗ್ ಓಡಿಸ್ಬೋದು. ಹಳ್ಳ ದಿಣ್ಣೆ ರೋಡ್, ಈಗ ನಮ್ಮ ಸಿಟಿಗಳ ರೋಡ್ಗಳೇ ಒಂದೊಂದು ಕಡೆ ಹೋಗ್ಬಿಟ್ರೆ ನಿಮ್ಗೆ ಒಂಥರ ಆಫ್ ರೋಡ್, ಮಾಮೂಲಿ ರೋಡೇ ನಿಮ್ಗೆ ಆಫ್ ರೋಡ್ ಇದ್ದಂಗೆ ಇರುತ್ತೆ. ಸೊ ಅದೆಲ್ಲ ನಿಮ್ಗೇನು ಮ್ಯಾಟ್ರ್ ಆಗಲ್ಲ ಈ ಗಾಡಿ ಇತ್ತು ಅಂತಂದರೆ. ಸೊ ವೀಲ್ ಬೇಸು ತುಂಬ ಅಗಲ ಇದೆ. ಸೊ ಗ್ರೌಂಡ್ ಕ್ಲಿಯರೆನ್ಸು ಆಲ್ಮೋಸ್ಟ್ 155 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ ಗುರು ಗಾಡೀಲಿ. ಇನ್ನೇನು ಬೇಕು ಗುರು. ನೋಡಿ ಒಳ್ಳೆ ಪವರು ಇದೆ ನಿಮಗೆ. ಸಿಟಿಲೆಲ್ಲ ನಿಮಗೆ ಓವರ್ಟೇಕ್ ಮಾಡೋದಕ್ಕೆ ಇಷ್ಟು ಪವರ್ ಇದ್ದರೆ ಬೇಜಾನಾಗೋಯ್ತು ನಿಮಗೆ. ಆರಾಮಾಗಿ ಬಗ್ಸು ಆಡ್ಬೋದು ಗುರು. 14 ಇಂಚ್ ವೀಲ್ ಇದೆಯಲ್ಲ, ಆರಾಮಾಗಿ ಬಗ್ಸ್ ಆಡೋಕ್ಕೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಗಾಡಿ. ಎಲ್ಲ ನೋಡ್ತಾವ್ರಿ ಇದು ಯಾವ್ದು ಗುರು ಗಾಡಿ ಹಿಂಗೈತೆ ಅಂತ. ಆ್ಯಕ್ಚುಲಿ 2 ದಿವಸ ಆಗಿದೆ ಅಷ್ಟೇ ಲಾಂಚ್ ಮಾಡಿ ಗಾಡಿ ಇದು. ಇಂಡಿಕೇಟರ್ ನೋಡ್ಬೋದು, ಒಳ್ಳೆ ಬೈಕ್ಗಳ ಥರ ಕೊಟ್ಬಿಡೋರು ಇಂಡಿಕೇಟರ್. ಇದೊಂದು ಡಿಸ್ಪ್ಲೇ ಮಾಮೂಲಿ ಹಳೆಯದು ಡಿಸ್ಪ್ಲೇ ಥರನೇ ಕೊಟ್ಟಿದ್ದಾರೆ. ಇದೊಂದು TFT ಡಿಸ್ಪ್ಲೇ ಕೊಡಬೇಕಾಗಿತ್ತು, ಬಟ್ ಡಸಂಟ್ ಮ್ಯಾಟರ್. ಇಟ್ ವಿಲ್ ಶೋ ಆಲ್ ದಿ ನೆಸೆಸರಿ ಇನ್ಫಾರ್ಮೇಷನ್. ಏನು ಪ್ರಾಬ್ಲಮೇ ಇಲ್ಲ. ಇದು ಏರ್ ಬಾಕ್ಸ್ ಫಿಲ್ಟರು ಕೊಟ್ಟಿರೋದು, ಹೆವಿ ಇದೆ ನೋಡಿ. ಸಸ್ಪೆನ್ಷನ್ ನೋಡಿ 2 ಕೊಟ್ಟಿದ್ದಾರೆ 2. ಸೊ ಅಂದರೆ ಆರಾಮಾಗಿ ವೆಯ್ಟ್ ಲೋಡ್ ಆರಾಮಾಗಿ ತೊಗೊಳುತ್ತೆ ಇದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದರಲ್ಲಿ 4 ಕಲರ್ ಬರುತ್ತೆ ನಿಮಗೆ. ಬ್ಲ್ಯಾಕು ಮತ್ತು ಈ ಕಲರು, ವೈಟು ಮತ್ತು ರೆಡ್ಡು, 4 ಕಲರ್ ಬರುತ್ತೆ ನೋಡ್ಬೋದು. ಫ್ರಂಟು ಬ್ರಿಕ್ಸ್ ಕೊಟ್ಟಿದ್ದಾರೆ ಫ್ರಂಟು.